ಅರ್ಕೆ ಅದು ನೋಡೋದೇ ಹೇಳು. ಗೊತ್ತಿಲ್ಲ 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 ನಿಜ. ಈ ವರ್ಷ ನಾನು ಇವನು ಇಬ್ಬರೇ ಇದ್ದೀವಿ. ನೆಕ್ಸ್ಟ್ ವರ್ಷ ನಮ್ಮ ಜೊತೆ ಒಂದು ಪುಟ್ಟ ಪ್ರಪಂಚನ ಕರ್ಕೊಬಂದು ಅರ್ಕೆ ತೀರಿಸ್ತೀವಿ. ಅಲ್ಲಿವರೆಗೂ ತೀರಿಸಲ್ಲ ನಾನು. ನೆನ್ನೆನೇ ಅನ್ಕೋಬಿಟ್ಟಿದ್ದೆ ನಾಳೆ ಈ ಸೀರೆನೇ ಅಲ್ವಾ ಹಾಕೊಳ್ಳೋದು, ಸೊ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ. ಇಲ್ಲಿ ಯಾರೋ ಫಂಕ್ಷನ್ ಮಾಡ್ತವ್ರೆ, ಬಟ್ ಅಲ್ಲಿ ನಾವು ಊಟ ಮಾಡಲ್ಲ, ಹೋಟ್ಲಲ್ಲಿ ಮಾಡ್ಕೊಂಡು ಹೆಲ್ಮೆಟ್ ಬೇರೆ ಹೊಡೆದಾಕ್ಬಿಟ್ಟವ್ರೆ. ತೋರ್ಸಪ್ಪ ತಂದೆ. ಸ್ಮೈಲೆಲ್ಲ ಮಾಡ್ಬಿಟ್ಟು ತೋರಿಸು ಹೆಲ್ಮೆಟ್ನ. ಆ ಕಡೆ ತಿರ್ಗಿಸು. ಇದು ಸಂಜು ಹೆಲ್ಮೆಟ್ಟು ನೋಡಿ, ಸಾಕಾದಾಗತ್ತಾನೆ ಹೆಲ್ಮೆಟ್ಟು. ಇರು ಗುರು, ಬರೋವರೆಗೂ ಕ್ರಾಸ್ ಮಾಡು ನೀನು. ಹಾಯ್ ಹೆಲೋ ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ನೀತು ಸಂಜು ಆಚಾರ್ ವ್ಲಾಗ್ಸ್. ನಾನಿವತ್ತು ಹೊಸ್ಲು ಮಾರಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಅಂದರೆ ಅರ್ಕೆ ಇತ್ತು, ಸೊ ಅರ್ಕೆ ತೀರ್ಸೋದಕ್ಕೆ. ನಾನು ಓದ್ ವ್ಲಾಗಲ್ಲಿ ಹೇಳಿದ್ದೆ ನಿಮಗೆ, ಅಂದರೆ ದೀಪಾವಳಿ ವ್ಲಾಗಲ್ಲಿ ನಂದು ಕೂಡ ಒಂದು ಅರ್ಕೆ ಇದೆ. ಹೋಗ್ಬೇಕಾದ್ರೆ ಹೇಳ್ತೀನಿ ಏನು ಅರ್ಕೆ ಅಂತ. ಸೊ ಅಲ್ಲಿಗೆ ಹೋದ್ಮೇಲೆ ನಾನು ಹೇಳ್ತೀನಿ. ಸಂಜು ಇಲ್ಲೇನೋ ಮಾಡ್ತಾ ಇದ್ದಾನೆ, ತಗೊಂಡು ನೋಡ್ತಾ ಇದ್ದೆ. ನಾವೀಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ಇನ್ನೇನು ಹೊರಡೋದೇನೆ. ಸೊ ಮೊಡ್ಲಕ್ಕಿಗೂ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ. ಇಷ್ಟು ವರ್ಷ ಅಂದರೆ ನಾನು ಎಷ್ಟು ವರ್ಷ ತೀರಿಸಿದ್ದೀನಿ ಸಂಜು? 2 ವರ್ಷನ? 2 ವರ್ಷ. 2 ವರ್ಷವೂ ಕೂಡ ಮೊಡ್ಲಕ್ಕಿ ಅಲ್ಲೇ ಸಿಗುತ್ತೆ, ಅಲ್ಲೇ ತೊಗೊಂಡು ಅಲ್ಲೇ ಕೊಡ್ತಿದ್ದೋ. ಬಟ್ ಈ ಸಲದಿಂದ ಏನೇನು ತಗೋಬೇಕು ಅನ್ನೋದನ್ನು ಲೀಸ್ಟ್ ಮಾಡಿ ಎತ್ಕೊಂಡಿದ್ದೀನಿ ನಾನು. ಹೋದ ಸಲ ಹೋಗಿದ್ವಲ್ಲ, ಆವಾಗ ನಾನು ಫೋಟೋ ಹೊಡ್ಕೊಂಡು ಬಂದಿದ್ದೆ, ಫೋಟೋ ಮತ್ತು ವಿಡಿಯೋ ಮಾಡ್ಕೊಂಡು ಬಂದಿದ್ದೆ, ಅಂದರೆ ಏನೇನು ತೊಗೊಬರ್ಬೇಕು ಅನ್ನೋದನ್ನು. ಈ ಸಲ ಸಂಜು ಸಿಟಿಗೆ ಹೋಗಿದ್ರಲ್ಲ, ಎಲ್ಲನೂ ತರಿಸಿದ್ದೀನಿ. ಇವಾಗ ನಾನು 2 ಮಾತ್ರ ಪೆಂಡಿಂಗ್ ಇದೆ. ಒಂದು ಬೆಲ್ಲ, ಅಕ್ಕಿ ಎತ್ಕೊಂಡಿಲ್ಲ ಸಂಜು, ಅಕ್ಕಿ ಎತ್ಕೋಬೇಕು. ಬೆಲ್ಲ ಮತ್ತು ಬಳೆ, ಅವೆರಡನ್ನ ತೊಗೋಬೇಕು. ಹೋಗ್ತಾ ದಾರಿಲಿ ತೊಗೋತೀವಿ, ಅದನ್ನು ತೋರಿಸ್ತೀನಿ ಏನೇ ಎತ್ಕೊಂಡಿದ್ದೀನಿ ನಾನು ಅಂತ. ಆ್ಯಂಡ್ ಏನಕ್ಕೆ ಅದು ಅರ್ಕೆ ಅಂತಲೂ ಕೂಡ ಹೇಳ್ತೀನಿ. ಸಂಜು ಏನು ಅರ್ಕೆ ಅದು ನೋಡೋದೇ ಹೇಳು. ಗೊತ್ತಿಲ್ಲ ಗೊತ್ತಿಲ್ಲ ನಿಜ. ಸೊ ನಿಜ ನಾನು ಕೇಳ್ತಾ ಇರೋದು. ನಾನೀಗ ಮಾಡ್ಲಕ್ಕಿತ್ತು ಬಾಯಿಲಿ. ಏ ನೀನು ಹೇಳ್ತಾರ ಸರಿ, ಅದೇ ನಿನಗೆ ತಾನೇ ಮಾಡ್ಕೊಂಡಿದ್ದ ಅರ್ಕೆ. ಅದನ್ನು ಹೇಳ್ಬೋದಲ್ಲ, ನೀನೇನು ಫುಲ್ ಡೀಟೇಲಾಗಿ ಹೇಳು ಅಂತ ಹೇಳ್ತಾರ. ಅವನು ಗೊತ್ತು, ಆದರೆ ಹೇಳ್ತಾ ಇಲ್ಲ ಅವನು. ಸೊ ನಾನೇ ಹೇಳ್ತೀನಿ. ಸಂಜುಗೆ ಮಾಡ್ಕೊಂಡಿದ್ದ ಹರಕೆ ಅದು ಅಷ್ಟು. ಹಾಗಾಗಿ ಸಂಜುಗೋಸ್ಕರ ಮಾಡಿರೋದ್ರಿಂದ ನಾನು ಮೊಡ್ಲಕ್ಕಿ ತುಂಬಿಸ್ತಾ ಇರೋದು. ಪ್ರತಿ ವರ್ಷವೂ ತುಂಬಿಸ್ತೀನಿ. ಆದರೆ ಏನಂತಂದರೆ, ನಾನು ಇಂಥ ದಿನ ಅಂತಲ್ಲ, ಒಂದು ವರ್ಷದಲ್ಲಿ ಅಂದರೆ ಜನವರಿಯಿಂದ ಡಿಸೆಂಬರ್ ಒಳಗೆ ನಾನು ಯಾವಾಗ ಫ್ರೀ ಇರ್ತೀನಿ, ಯಾವಾಗ ನಂಗೆ ಟೈಮ್ ಆಗುತ್ತೆ, ಅಂದರೆ ಸೂತ್ಕ ಏನು ಇಲ್ಲದೇ ಯಾವಾಗ ಮನೆಯೆಲ್ಲ ಕ್ಲೀನ್ ಮಾಡಿರ್ತೀನಿ, ಆ ಟೈಮಲ್ಲಿ ನಾನು ಹೋಗಿ ತುಂಬಿಸ್ಬಿಡ್ತೀನಿ. ಸೊ ಈ ಸಲ ನಾನು ಮನೆಯೆಲ್ಲ ಕ್ಲೀನ್ ಮಾಡಿದೆ. ಆ್ಯಂಡ್ ಇನ್ನೊಂದು, ಇವತ್ತು ಸಂಡೇ ಆಗಿರೋದ್ರಿಂದ ಫ್ರೀ ಇದ್ದೀನಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಇವತ್ತು ಬಂದು ಹುಣ್ಣಿಮೆ, ನಾಳೆಯಿಂದ ಧನುರ್ಮಾಸ ಸ್ಟಾರ್ಟ್ ಆಗುತ್ತೆ. ಅವಾಗೆಲ್ಲ ಹೋಗಿ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇವಾಗ ಮಾಡಿಬಿಟ್ರೆ ಒಳ್ಳೆಯದು. ಆ್ಯಂಡ್ ಇನ್ನೊಂದು, ನನಗೆ 4 ಮಂತ್ ಕಂಪ್ಲೀಟಾಗಿ ಇನ್ನೇನು 5 ಮಂತಿಗೆ ಬೀಳ್ತಾ ಇದೆ. ಇನ್ನೊಂದು 4 ಡೇಸ್ ಬಂದರೆ ಸೊ 5 ಮಂತ್ ರನ್ನಿಂಗು. ಹಾಗಾಗಿ ಅವಾಗೆಲ್ಲ ಹೋಗಿ ಮಾಡೋದಕ್ಕೆ ಆಗೋದಿಲ್ಲ. ಇವಾಗ ಅರ್ಕೆ ತೀರಿಸಿದ್ರೆ ತೀರಿಸ್ದಂಗೆ. ಹಾಗಾಗಿ ಯಾವುದೇ ಅರ್ಕೆ ಇದೆ ಅಂದರೆ ಇವಾಗ ಪ್ರೆಸೆಂಟ್ ತೀರ್ಸೋ ಅಂಥದ್ದು, ಅದನ್ನು ತೀರಿಸ್ಬಿಡ್ತೀನಿ. ಇದು ಒಂದೇ ಇರೋದು. ಇನ್ನೆಲ್ಲ ಅರ್ಕೆನೂ ಯಾವಾಗ ಬೇಕಾದರೂ ತೀರಿಸ್ಬೋದಲ್ವ, ಅದನ್ನೆಲ್ಲ ಆಮೇಲೆ ನಾನು ಬೇಬಿ ಆದಮೇಲೆ ನನ್ನ ಮಗುನೂ ಕರ್ಕೊಂಡೋಗಿ ಅರ್ಕೆನ ತೀರಿಸ್ಕೋತೀನಿ. ಸೊ ಇದು ನಾನು ಮತ್ತೆ ಹೋಗೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇವಾಗ ತೀರಿಸ್ಕೊಬಿಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು, ನಂಗೆ ಟೈಮ್ ಕೂಡ ಇಲ್ಲ, ಯಾಕಂದರೆ ಇದು ಡಿಸೆಂಬರ್ ಎಂಡಿಂಗು. ಸೊ ಹಾಗಾಗಿ ನಾನು ಇವಾಗಲೇ ಅದನ್ನು ಮಾಡಬೇಕು, ಇನ್ನೂ ನಂಗೆ ಟೈಮ್ ಇಲ್ಲ. ಸೊ ನೆಕ್ಸ್ಟ್ ಇಯರ್ದು ಬೇಬಿ ಆದಮೇಲೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅದು ಬೇಬಿ ಆದಮೇಲೆ ಮಾಡ್ತೀನಿ, ಅಂದರೆ ಇನ್ನೂ ಇಯರ್ ಟೈಮ್ ಇದೆಯಲ್ಲ ನನಗೆ, ಅಂದರೆ 12 ಮಂತ್ ಟೈಮ್ ಇದೆಯಲ್ಲ. ಸೊ ಹಾಗಾಗಿ ನನಗೇನು ಪ್ರಾಬ್ಲಮ್ ಆಗೋದಿಲ್ಲ. ಇದು ಒಂದನ್ನು ಮಾತ್ರ ಇವಾಗ ಮುಗಿಸ್ಬಿಡ್ತೀನಿ, ಯಾಕಂದರೆ ಲೇಟ್ ಆಗೋಯ್ತು ನನಗೆ. ಸಂಜುನೇ ನೆನಪಿಸಿದ್ದು, ಯಾಕೆ ಮರ್ತ್ಬಿಟ್ಟಿದ್ಯಾ ಈ ಮಂತ್ ಹೋಗಬೇಕು ಅಂತ. ಹಾಗಾಗಿ ಇವತ್ತೇ ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು, ಸಂಜುನೂ ಕೂಡ ಧರ್ಮಸ್ಥಳಕ್ಕೆ ಮತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು. ಅದು ಕೂಡ ಈ ಮಂತ್ ಒಳಗೇ ಹೋಗಬೇಕು, ಅಂದರೆ ಇಯರ್ ಒಳಗೇ. ಸೊ ಹಾಗಾಗಿ ಅವರು ಕೂಡ ಹೋಗ್ತಾರೆ. ಈಗ ಈ ಅರ್ಕೆ ತೀರಿಸ್ಕೊಂಡು ಬಂದಮೇಲೆ ಒಂದು 3-4 ಡೇಸ್ ಬಿಟ್ಟು ಅವರು ಹೊರಡ್ತಾರೆ. ಅಂದರೆ ನಾನು ಹೋಗೋದಿಲ್ಲ, ಅವ್ರು ಮಾತ್ರ ಹೋಗೋದು. ಆ್ಯಂಡ್ ಇವಾಗ ನಾವು ಹೋಗ್ತಾ ಇರೋದು ಬಂದು ಗಾಡೀಲಿ. ರೋಡ್ ಚೆನ್ನಾಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಹೋಗ್ತೀವಿ, ಏನು ಮಾಡೋದಕ್ಕಾಗಲ್ಲ, ಇದು ಒಂದೇ ಅರ್ಕೆ ಅಲ್ವಾ. ಸೊ ತೀರಿಸ್ಬಿಟ್ಟು ಬಂದುಬಿಟ್ರೆ ಇನ್ನು ಮುಗೀತು. ಇನ್ನು ಎಲ್ಲಿಗೂ ಅಷ್ಟು ಹೋಗೋದಿಲ್ಲ, ಇನ್ನು ಯಾವುದೂ ಕೂಡ ಅರ್ಕೆ ಏನೂ ಇಲ್ಲ. ಆ್ಯಂಡ್ ಇನ್ನೊಂದು, ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ 4 ಮಂತ್ 5 ಮಂತ್ ಆದಮೇಲೆ ಲಾಂಗ್ ಜರ್ನಿ ಹೋಗ್ಬೋದು ಅಂತ. ಅಂದರೆ ಏನೂ ಪ್ರಾಬ್ಲಮ್ ಇಲ್ಲದೆ ಇರೋರು, NT ಸ್ಕ್ಯಾನಲ್ಲಿ ಎಲ್ಲ ನಾರ್ಮಲ್ ಇದೆ, ಮತ್ತು ಇನ್ನೊಂದು ಏನೋ ಒಂದು ಬರುತ್ತೆ ಅದು ಕೂಡ ನಾರ್ಮಲ್ ಇದೆ ಅಂತ ಅನ್ನೋರು ಹೋಗ್ಬೋದಂತೆ ಲಾಂಗ್ ಜರ್ನಿ.
ಅಂದರೆ ಸ್ವಲ್ಪ ಲಾಂಗ್ ಹೋಗ್ಬೋದಂತೆ. ಸೊ ಹಾಗಾಗಿ ನನಗೆಲ್ಲ ನಾರ್ಮಲ್ ಇರೋದ್ರಿಂದ ಆ ದೇವ್ರ ಮೇಲೆ ಭಾರ ಹಾಕಿ ನಾನು ಹೋಗ್ತಾ ಇದ್ದೀನಿ ಗಾಡೀಲಿ. ಹಂಗೂ ಬಸ್ಸಲ್ಲಿ ಹೋಗೋಣ ಅಂತ ಹೇಳಿದೆ ಸಂಜುಗೆ, ಬಟ್ ಅವ್ರು ಬೇಡ, ರೋಡ್ ಚೆನ್ನಾಗಿದೆ, ನಾನು ನಿಧಾನ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಹೋಗ್ಬಿಟ್ಟು ಬಂದರೆ ಮುಗೀತು, ಇನ್ನೂ ನಾನು ಜಾಸ್ತಿ ಎಲ್ಲಿಗೂ ಹೋಗೋದಿಲ್ಲ ಅಲ್ಲ. ಟಿಫನ್ ನಂದು ಇವಾಗ ಆಯಿತು, ದೋಸೆ ಮತ್ತು ಚಟ್ನಿ ತಿಂದಾಯಿತು. ಟ್ಯಾಬ್ಲೆಟ್ ತೊಗೋಬೇಕು, ಸೊ ಟ್ಯಾಬ್ಲೆಟ್ ತೊಗೊಂಡು ಹೊರಡ್ತೀನಿ. ಈಗ ವಾಟರ್ ಬಾಟಲ್ ಎಲ್ಲ ತೊಗೊಂಡಿದ್ದೀನಿ. ನಾನು ಮಡ್ಲಕ್ಕಿಗೆ ಏನೇನು ತೊಗೊಂಡಿದ್ದೀನಿ ಅಂತ ಬನ್ನಿ ತೋರಿಸ್ತೀನಿ. ಅಕ್ಕಿ ಎತ್ಕೋಬೇಕು, ಅಕ್ಕಿ ಮರ್ತುಬಿಟ್ಟಿದೆ, ಸೊ ಇವಾಗ ಎತ್ಕೋತೀನಿ, ಬನ್ನಿ ತೋರಿಸ್ತೀನಿ. ನಾನು ಮಡ್ಲಕ್ಕಿಗೆ ಏನೇನು ತೊಗೊಂಡಿದ್ದೀನಿ ಅಂತ ಮನೇಲೇ ತೋರಿಸೋಣ ಅಂದ್ಕೊಂಡ್ರೆ ವಿಡಿಯೋ ಲೆಂತ್ ಆಗುತ್ತೆ. ಸೊ ನನಗೂ ಟೈಮ್ ಕೂಡ ಆಗುತ್ತೆ. ಹೇಗಿದ್ದರೂ ನಾನು ದೇವಸ್ಥಾನದಲ್ಲಿ ಹೋಗಿ ಎಲ್ಲ ರೆಡಿ ಮಾಡ್ಕೋತೀನಲ್ವ, ಸೊ ಆವಾಗಲೇ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗಲೇ ಕ್ಲಿಪ್ಪಿಂಗ್ಸ್ನ ತೊಗೋತಾ ಇದ್ದೀನಿ. ತಟ್ಟೆ ಏನು ನಾವು ಮನೆಯಿಂದನೇ ಎತ್ಕೊಂಡು ಹೋಗಿರಲಿಲ್ಲ. ಅಲ್ಲಿ ನಮಗೆ ಒಬ್ಬರು ಆಂಟಿ ಪರಿಚಯ ಇದ್ದಾರೆ, ಅಂಗಡಿಯವರು, ಅಂದರೆ ಪೂಜೆ ಸಾಮಾನು ಮಾರ್ತಾರಲ್ಲ ಅವರು. ಹಾಗಾಗಿ ಪ್ರತಿ ವರ್ಷ ಹೋದಾಗ್ಲೂ ಅವರೇ ನಮಗೆ ತಟ್ಟೆ ಕೊಡ್ತಾರೆ, ಮತ್ತು ಪೂಜೆ ಸಾಮಾನು ಮಡ್ಲಕ್ಕಿ ತುಂಬಿಸೋದೆಲ್ಲ ಅವ್ರ ಹತ್ರನೇ ತೊಗೋತಾ ಇದ್ದೆ. ಬಟ್ ಈ ಸಲ ಮನೆಯಿಂದ ಎತ್ಕೊಂಡು ಹೋಗಿದ್ದೀನಿ. ಅವರು ಹೇಳಿದರು ಮನೆಯಿಂದನೇ ತಂದುಬಿಡವ, ಸರಿ ಹೋಗುತ್ತೆ ಅಂತ. ಹಾಗಾಗಿ ನಾನು ಮನೆಯಿಂದನೇ ತೊಗೊಬಂದೆ. ಆ್ಯಂಡ್ ಬೆಲ್ಲ ನಾನು ತೊಗೊಂಡಿರಲಿಲ್ಲ ಅಲ್ಲ, ಸೊ ಅವ್ರ ಅಂಗಡಿಲೇ ಸಿಗುತ್ತೆ, ಅಲ್ಲೇ ಹೋಗಿ ಬೆಲ್ಲ ತೊಗೊಂಡೆ. ಆ್ಯಂಡ್ ಬಳೆನ ಅಲ್ಲೇ ಬಳೆ ಮಾರ್ತಾ ಇರ್ತಾರಲ್ಲ ಅವ್ರ ಹತ್ರ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಅಕ್ಕಿ, ಎಲೆ, ಅಡಿಕೆ ಜೊತೆ ಬೆಲ್ಲ ಇಟ್ಟಿದ್ದೀನಿ. ಬೆಲ್ಲ ಬಂದು ಹೊಸ ಬೆಲ್ಲ ಅನಿಸುತ್ತೆ, ಅದು ತುಂಬ ಅಂಟಂಟು ಫೀಲ್ ಆಗ್ತಿತ್ತು. ಅದಕ್ಕೆ ನಾನು ಅಕ್ಕಿ ಮೇಲೆ ಇಡೋದು ಬೇಡ ಅಂದ್ಬಿಟ್ಟು ಫಸ್ಟು ಎಲೆ ಅಡಿಕೆ ಇಟ್ಟು ಅದ್ರ ಮೇಲೆ ಬೆಲ್ಲ ಇಟ್ಟೆ. ಮತ್ತು ಸೀರೆನ ನಾವು ಮೈಸೂರಿಂದನೇ ತೊಗೊಬಂದಿದ್ದೋ, ನಾವು ಬಾಳೆಹಣ್ಣು ಎಲ್ಲ ಪ್ರತಿಯೊಂದು ಅಲ್ಲಿಂದನೇ ತೊಗೊಬಂದಿದ್ದೋ ಅಲ್ವಾ. ಸೊ ಹಾಗಾಗಿ ನನಗೇನು ಅಷ್ಟು ರಿಸ್ಕ್ ಆಗಲಿಲ್ಲ, ಇರೋದನ್ನು ಎಲ್ಲ ಕ್ಲೀನಾಗಿ ಜೋಡಿಸ್ಕೊಬಿಟ್ಟೆ ನಾನು. ಆ್ಯಂಡ್ ಇನ್ನೊಂದು ಎಕ್ಸ್ಟ್ರಾ 2 ನಿಂಬೆಹಣ್ಣು ಕೂಡ ನಾನು ತೊಗೊಂಡಿದ್ದೆ. ಅಲ್ಲಿ ತ್ರಿಶೂಲ ಇರುತ್ತಲ್ಲ, ಅದಕ್ಕೆ ನಾನು ಏನಾದರೂ ಮನಸ್ಸಲ್ಲಿ ಬೇಡ್ಕೊಂಡು ಚುಚ್ಚೋದು ನಾನು ಆಗ್ಲಿಂದ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಾವು ಎಲ್ಲ ಮನೆಯಿಂದನೇ ತಂದಿದ್ದು. ಅಕ್ಕಿ, ಎಲೆ, ಅಡಿಕೆ, ಬಾಳೆಹಣ್ಣು ಮತ್ತು ಬೆಲ್ಲ ಒಂದು ಇಲ್ಲಿ ತೊಗೊಂಡು, ಬಳೆ ಒಂದು ಅಲ್ಲಿ ತೊಗೋಬೇಕು, ಮತ್ತು ಕಾಯಿ, ಹೂವು, ಅರಿಶಿನ, ಕುಂಕುಮ, ಗಂಧದ ಕಡ್ಡಿ, ಸೀರೆ ಮತ್ತು ನಿಂಬೆಹಣ್ಣು ಅಲ್ಲಿ ಚುಚ್ಚೋಕ್ಕೆ. ಇವಾಗ ನಾವು ಪೂಜೆ ಮಾಡಿಸೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸಂಜು ಪೂಜೆಗೂ ಮುಂಚೆ ತಡೆ ಹೊಡಿಸಿ ಆಮೇಲೆ ಪೂಜೆಗೆ ಹೋಗಬೇಕಲ್ವ, ಹಾಗಾಗಿ ಸಂಜು ತಡೆ ಹೊಡ್ಸೋಣ ಅಂತ ಹೋದರು. ನಾನು ಹೋಗಲಿಲ್ಲ, ಬಿಕಾಸ್ ಪ್ರೆಗ್ನೆಂಟ್ ಇರೋರು ತಡೆ ಏನೂ ಹೊಡಿಸೋ ಹಾಗಿಲ್ಲ. ಹಾಗಾಗಿ ನಾನು ಹೋಗಲಿಲ್ಲ. ಸಂಜು ಓಡಿಸ್ಬೋದು ಅಂತ ಹೇಳಿದರು, ಹಾಗಾಗಿ ಸಂಜು ಹೋದರು. ಆ್ಯಂಡ್ ಇನ್ನೊಂದು, ಸಂಜು ಅಲ್ಲಿ ತಡೆ ಓಡಿಸೋತಾವೇನೋ ಮಿಸ್ಟೇಕ್ ಮಾಡಿಬಿಟ್ರು. ಅದಕ್ಕೆ ನಾನು ಇವ್ರು ಯಾಕೆ ಹಿಂಗೆ ಮಾಡಿದ್ರು ಅಂದ್ಕೊಂಡೇನೋ ಹೋಗ್ತಾಯಿದ್ದೆ. ಸೊ ಅವ್ರಿಗೆ ಅಷ್ಟು ಗೊತ್ತೇ ಆಗೋದಿಲ್ಲ, ಅಂದರೆ ಅವ್ರು ಜಾಸ್ತಿ ತಡೆ ಎಲ್ಲ ಏನು ಓಡಿಸೋದಿಲ್ಲ ಅಲ್ಲ. ನಾನು ಹೋದಾಗ ಮಾತ್ರ ನನ್ನ ಜೊತೆಲಿ ಓಡಿಸ್ತಾರೆ ಅಷ್ಟೇ. ಹಾಗಾಗಿ ನಾನು ಸರಿ ಆಯಿತು ಅಂತ ಹೇಳಿ ನಾವು ದೇವಸ್ಥಾನದೊಳಗೆ ಹೋದ್ವಿ. ನಾನು ಮಡ್ಲಕ್ಕಿ ತುಂಬಿಸ್ತಿರೋದ್ರಿಂದ ನನ್ನನ್ನು ಸ್ವಲ್ಪ ಹೊತ್ತು ನಿಲ್ಲಿಸಿದ್ರು, ಅಂದರೆ ಅಲ್ಲಿರೋರಿಗೆಲ್ಲ ಫಸ್ಟು ಕೊಟ್ಬಿಡೋಣ ಅಂತ ಹೇಳಿ. ಆ್ಯಂಡ್ ನಾನು ತಂದಿದ್ದ ಸೀರೆನೇ ಅವರು ಹಾಕ್ತಾಯಿದ್ರು ದೇವರಿಗೆ. ನಾನು ವಿಡಿಯೋ ಕಟ್ಟೆ ಮಾಡಿಬಿಟ್ಟೆ, ಆಮೇಲೆ ನೆನಪಿಸ್ಕೊಂಡೆ ಅಯ್ಯೋ ನಾನು ತಂದಿದ್ದಲ್ವಾ ಅಂತ ಹೇಳಿ. ನಂಗೆ ತುಂಬ ಖುಷಿ ಆಯಿತು, ಯಾಕಂದರೆ ಮುಂಚೆನೇ ಮಡ್ಲಕ್ಕಿ ತುಂಬಿಸ್ಬಿಟ್ಟಿರ್ತಾರೆ, ಹಾಗಾಗಿ ನಾವು ಕೊಡೋದನ್ನ ಉಡ್ಸೋದಿಲ್ಲ, ಅವ್ರು ಎತ್ತಿಟ್ಟಿರ್ತಾರೆ. ನನಗೆ ನಾನು ಕೊಟ್ಟಿದ ತಕ್ಷಣ ನಾನು ಏನೇನು ಕೊಟ್ಟಿದ್ದೆ ಅದನ್ನೆಲ್ಲ ಅವರು ಅಲ್ಲಿ ಹಾಕ್ಕೊಂಡ್ರಲ್ಲ, ನಂಗೆ ನಿಜ ತುಂಬ ಖುಷಿ ಆಯಿತು ಅವಾಗ. ನಾನು ತುಂಬ ನಂಬಿರೋ ದೇವರು ಅಲ್ವಾ, ಹಾಗಾಗಿ ಅಲ್ಲಿಂದ ಏನೇ ಸೂಚನೆ ಬಂದರೂ ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ನೋ ಥರ ನನಗೆ. ಸೊ ಎಲ್ಲರೂ ಅಷ್ಟೇ ಅಲ್ವಾ, ಅವ್ರು ನಂಬಿರೋ ದೇವರು ಅಂತಂದರೆ ಅವರಿಗೇನೋ ಒಂಥರ ಎಕ್ಸ್ಟ್ರಾ ವೈಬ್ ಇರುತ್ತೆ. ಸೊ ನನಗೂ ಹಾಗೇನೆ. ಆ್ಯಂಡ್ ಈ ಸಲ ಪೂಜೆ ತುಂಬ ಚೆನ್ನಾಗಾಯಿತು, ನನಗಂತೂ ತುಂಬ ಖುಷಿ ಆಯಿತು. ಇವಾಗ ಮಡ್ಲಕ್ಕಿ ತುಂಬಿಸಿ ಪೂಜೆ ಎಲ್ಲ ಮುಗಿಸಿ ನಾನು ಈಚೆ ಕೂತಿದ್ದೀನಿ, ಅಂದರೆ ಪ್ರದಕ್ಷಿಣೆ ಆಗ್ತೀವಲ್ಲ ಅಲ್ಲಿ. ನಾವು ಯಾವಾಗಲೂ ಈ ಪ್ಲೇಸಲ್ಲೇ ಬಂದು ಕೂತ್ಕೊಳ್ಳೋದು ಯಾವಾಗ್ಲೂ. ನಾನು ನಮ್ಮ ಅಕ್ಕ, ನಮ್ಮ ಅಮ್ಮ ಅವರೆಲ್ಲ ಬಂದಾಗ. ಈ ಸಲ ಸಂಜು ಬಂದಿದ್ದಾರೆ. ನಂಗೆ ತುಂಬ ಖುಷಿ ಆಯಿತು. ಪೂಜೆ ಮಾಡಿಸಿದ್ದು ಅಂದರೆ ಮಡ್ಲಕ್ಕಿ ತುಂಬಿಸಿದ ಅರ್ಕೆ ಅಲ್ಲ, ತೀರಿಸಿಲ್ಲ ಅಂತಂದರೆ ಯಾವಾಗ ತೀರಿಸೋದು ಯಾವಾಗ ಅಂತ ಅನ್ನಿಸ್ತಿತ್ತು ನನಗೆ. ಇನ್ನೂ ತೀರಿಸಲಿಲ್ವಲ್ಲಪ್ಪ ಅಂತ. ಸದ್ಯ ಇವಾಗ ನನ್ನ ಅರ್ಕೆ ತೀರ್ತು, ನನಗೆ ಇವಾಗ ಮನ್ಸಿಗೆ ಸಮಾಧಾನ ಆಯಿತು. ಇನ್ನೂ 1 ವರ್ಷ ಟೈಮ್ ಐತೆ ನೆಕ್ಸ್ಟು ತೀರ್ಸೋದಕ್ಕೆ. ಸೊ ಆ ಅರ್ಕೆ ನಾನು ಮಾಡ್ಕೊಂಡಿದ್ದು. ಸಂಜುಗೆ ಸ್ವಲ್ಪ ಹುಷಾರಿರಲಿಲ್ಲ, ಆವಾಗ ಮಾಡ್ಕೊಂಡಿದ್ದಂಥ ಅರ್ಕೆ ಅದು. ನಾನು ಇರೋವರೆಗೂ ಪ್ರತಿ ವರ್ಷವೂ ಮಡ್ಲಕ್ಕಿ ತುಂಬಿಸ್ತೀನಿ ಅಂತ ಮಾಡ್ಕೊಂಡಿದ್ದೆ. ಈಗ 2 ವರ್ಷ ತುಂಬಿಸಿದ್ದೀನಿ. ಇದು ಸೇರಿ 3ನೇ ವರ್ಷ ಅಲ್ವಾ? ಇದು ಸೇರಿ 3ನೇ ವರ್ಷ. ಸೊ ಪ್ರತಿ ವರ್ಷವೂ ನಾನು ತುಂಬಿಸ್ತೀನಿ. ಈ ವರ್ಷ ನಾನು ಇವನು ಇಬ್ಬರೇ ಇದ್ದೀವಿ. ನೆಕ್ಸ್ಟ್ ವರ್ಷ ನಮ್ಮ ಜೊತೆ ಒಂದು ಪುಟ್ಟ ಪ್ರಪಂಚನ ಕರ್ಕೊಬಂದು ಅರ್ಕೆ ತೀರಿಸ್ತೀವಿ. ಅಲ್ಲಿವರೆಗೂ ತೀರಿಸಲ್ಲ ನಾನು. ಮಗುಗೊಂದು 5 ತಿಂಗಳು 6 ತಿಂಗಳು ಆದಮೇಲೆ ಅರ್ಕೆ ತೀರಿಸ್ತೀನಿ ಕರ್ಕೊಬಂದು ನಾನು. ಸೊ ನಮ್ಮ ಅಕ್ಕಂದು ಜನವರಿಗೇನೋ ಅರ್ಕೆ ಇದ್ದಿದ್ದು, ನಾನು ಬರ್ತೀನಿ ಅಂತ ಹೇಳಿದ್ಲು. ಬಟ್ ನಾನು ನಂದು ಅಷ್ಟೊತ್ತಿಗೆ ಮುಗ್ದೇ ಹೋಗುತ್ತಲ್ಲ ಡಿಸೆಂಬರ್ಗೆ ಅಂತ ಅಂದ್ಬಿಟ್ಟು ಇವಾಗ ತೀರಿಸಿದ್ದು. ಸೊ ಮುಗೀತು. ಆ್ಯಂಡ್ ಇನ್ನೊಂದು ನಾನೊಂದು ಹಾರ ಕೂಡ ಇಸ್ಕೊಂಡಿದ್ದೀನಿ, ತೋರಿಸ್ತೀನಿ ಗೈಸ್. ಆಮೇಲೆ ಈ ಸ್ಯಾರಿ ಬಗ್ಗೆ ಹೇಳಬೇಕಿತ್ತು ನಾನು. ಇದು ಬ್ಲೌಸ್ ಡಿಸೈನು ಮತ್ತು ಈ ಸ್ಯಾರಿ ಎಲ್ಲ ನಾನು ತೋರಿಸ್ತೀನಿ ಆಮೇಲಿಂದ. ಆ್ಯಂಡ್ ಹೇಳಿಬಿಡ್ತೀನಿ ಈ ಸ್ಯಾರಿ ಬಗ್ಗೆ ನಾನು. ಈ ಸ್ಯಾರಿ ಫಸ್ಟ್
ಫಸ್ಟು ಟೈಮು ನಮ್ಮ ಮಮ್ಮಿ ಕೊಡಿಸಿದ್ದು. ಯಾವಾಗ ಅಂತಂದರೆ ಸಂಕ್ರಾಂತಿ ಹಬ್ಬದಲ್ಲಿ, ಅಂದರೆ ಫಸ್ಟು ಸೀರೆ ಅಂತ ಕೊಡಿಸಿದ್ದು ಇದೇನೆ ನನಗೆ. ಸಂಕ್ರಾಂತಿ ಹಬ್ಬದಲ್ಲಿ ಬ್ಯಾಕ್ ಸೈಡೆಲ್ಲ ತುಂಬ ಚೆನ್ನಾಗಿ ಡಿಸೈನ್ ಇಡಿಸಿದ್ದಾರೆ. ನಾನೇನು ಕೇಳಿಲ್ಲ, ಎಲ್ಲ ಅವರಿಷ್ಟದಂತೆಯೇ ಇಡಿಸಿರೋದು. ನನಗೆ ಕೊಡಿಸಿದ್ದು ಮೊದಲು ಸೀರೆ ಇದು. ಆಮೇಲೆ ಈ ಸೀರೆ ಕೊಡಿಸಿದಾಗ ಅದೇ ಫಸ್ಟ್ ಟೈಮ್ ನಾನು ಐಬ್ರೋ ಮಾಡಿಸಿದ್ದು. ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅನ್ಕೋತಾ ಇದ್ದೆ ಅಷ್ಟೊತ್ತಿಂದನೂ ನಾನು. ನೆನ್ನೆನೇ ಅನ್ಕೋಬಿಟ್ಟಿದ್ದೆ ನಾಳೆ ಈ ಸೀರೆನೇ ಅಲ್ವಾ ಹಾಕೊಳ್ಳೋದು, ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ. ಸೊ ಫಸ್ಟ್ ಟೈಮ್ ನಮ್ಮ ಮಮ್ಮಿ ಕೊಡಿಸಿದ ಸ್ಯಾರಿ ಇದು. ತುಂಬ ಇಷ್ಟ ನನಗಿದು. ಆದರೆ ನಾನು ಮದುವೆ ಆದಮೇಲೆ ಒನ್ ಟೈಮ್ ಅಷ್ಟೇ ರೀಲ್ಸ್ ಮಾಡೋದಕ್ಕೆ ಹಾಕಿದ್ದೆ. ಅದು ಬಿಟ್ಟರೆ ಯಾವಾಗಲೂ ಹಾಕಿರಲಿಲ್ಲ. ಅದು ಬಿಟ್ಟರೆ ಇದೇ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ನಾನು ಅವ್ರಿಗೆ ಹೇಳಿ ದೇವ್ರ ತಲೆ ಮೇಲಿರೋ ಹಾರನ ಈಸ್ಕೊಂಡೆ ನಾನು. ಸೊ ಯಾವಾಗ ಬಂದಾಗಲೂ ನಾವು ಈಸ್ಕೊತಾ ಇದ್ದೋ ನಮ್ಮ ಅಣ್ಣನ ಗಾಡಿಗೆ. ಈ ಸಲ ಸಂಜು ಗಾಡಿಗೆ ಈಸ್ಕೊಂಡಿದ್ದೀನಿ. ಅರ್ಚನೆ ಮಾಡಿರೋ ಕುಂಕುಮ ಮತ್ತು ಒಂದು ಕಾಯಿ, ಸ್ವಲ್ಪ ಬಾಳೆಹಣ್ಣು ಕೊಟ್ಟಿದ್ದಾರೆ. ಮತ್ತು ನಿಂಬೆಹಣ್ಣು ನಾನು ಈಚೆ ತ್ರಿಶೂಲಕ್ಕೆ ಚುಚ್ಚಕ್ಕೆ ಅಂತ ಹೇಳಿದ್ನಲ್ಲ ಅದು. ಆ್ಯಂಡ್ ಎರಡೆರಡು ಬಳೆ ಕೊಟ್ಟಿದ್ರು ಕೈಗೆ. ನಾನು ಅಲ್ಲೇ ಹಾಕೋಬಿಡೋಣ ಅಂತ ಹೇಳಿ ನೋಡ್ತಾ ಇದ್ದೆ. ಸೊ ಅಲ್ಲೇ ಹಾಕೋಬಿಡ್ತೀನಿ ನಾನು, ಯಾಕಂದರೆ ದೇವಸ್ಥಾನದಲ್ಲಿ ಏನು ಬಳೆ ಆ ಥರ ಎಲ್ಲ ಕೊಟ್ಟಾಗ ನಾನು ಅಲ್ಲೇ ಹಾಕೋಬಿಡ್ತೀನಿ. ಹಾಗಾಗಿ ಹಾಕೋತಾ ಇದ್ದೆ. ಪೂಜೆ ಎಲ್ಲ ಮುಗಿದ್ರೂ ಕೂಡ ನಂಗೆ ಹೋಗೋದಕ್ಕೆ ಮನಸ್ಸಿಗೆ ಒಂಥರ ಸಮಾಧಾನನೇ ಇರಲಿಲ್ಲ. ಅಲ್ಲೇ ಕೂತ್ಕೋಬೇಕು ಅಂತಲೇ ಅನ್ನಿಸ್ತಾ ಇತ್ತು. ಸೊ ಹಾಗೆ ನಾನು ವಿಡಿಯೋ ಕ್ಯಾಪ್ಚ್ ಮಾಡಿಕೊಂಡೆ. ಒಂಥರ ಏನೋ ಸಮಾಧಾನ ನನಗೆ. ಇಲ್ಲಿಗೆ ಹೋದಾಗ ಎಷ್ಟೇ ನೋವಿದ್ರು, ಎಷ್ಟೇ ಏನೇ ಇದ್ರೂ ಒಂಥರ ಅಲ್ಲಿ ಹೋಗಿ ನಾವು ಕೂತಿದ್ವಲ್ಲ, ಅಲ್ಲಿ ಕೂತ್ಕೊಬಿಟ್ರೆ ನನಗೆ ತುಂಬ ಸಮಾಧಾನ ಆಗುತ್ತೆ. ಗೈಸ್, ಪೂಜೆ ಎಲ್ಲ ಮುಗೀತು, ಹೋಗ್ತಾ ಇದ್ದೀವಿ ಈಗ ನಾವು. ಅವ್ರಿಗೆ ತಟ್ಟೆ ಕೊಟ್ಬಿಟ್ಟು, ನಾನು ತಟ್ಟೆ ತಂದಿರಲಿಲ್ಲ, ಇಲ್ಲೇ ಇಸ್ಕೊಂಡಿದ್ದು. ಸೊ ತಟ್ಟೆ ಕೊಟ್ಟು ಎಲ್ಲ ಕವರ್ಗೆ ಹಾಕ್ಕೊಂಡು ಹೆಲ್ಮೆಟ್ ಎತ್ಕೊಂಡು ಹಂಗೆ ಊಟ ಮಾಡ್ಕೊಂಡು ಹೋಗೋದು. ಇಲ್ಲಿ ಯಾರೋ ಫಂಕ್ಷನ್ ಮಾಡ್ತವ್ರೆ, ಬಟ್ ಅಲ್ಲಿ ನಾವು ಊಟ ಮಾಡಲ್ಲ, ಹೋಟ್ಲಲ್ಲಿ ಮಾಡ್ಕೊಂಡು ಅಂದರೆ ನಾನು ಕ್ಲಾರಿಟಿ ಕೊಡ್ತಾ ಇರೋದು. ಆಮೇಲೆ ಅಲ್ಲೇ ಹೋದಂಗೆ ಕಾಣಿಸ್ತೈತಿ ನಿಂಗೆ ಗಾಡಿ. ಗೈಸ್, ನಾವು ದೇವಸ್ಥಾನದ ಹತ್ರ ಹಾರ ಇಸ್ಕೊಂಡಿದ್ದೋ. ಸೊ ಹಾರ ಹಾಕಿದ್ದೀನಿ. ಸಂಜು ಆಲ್ರೆಡಿ ಹೆಲ್ಮೆಟ್ ಹಾಕೊಂಡು ಎಲ್ಲ ಸ್ಟಡಿ ಆಗಿಬಿಟ್ಟಿದ್ದಾರೆ. ಹೆಲ್ಮೆಟ್ ಬೇರೆ ಹೊಡೆದಾಕ್ಬಿಟ್ಟವ್ರೆ. ತೋರ್ಸಪ್ಪ ತಂದೆ. ಸ್ಮೈಲೆಲ್ಲ ಮಾಡಬೇಡ, ತೋರಿಸಿ ಹೆಲ್ಮೆಟ್ನ. ಆ ಕಡೆ ತಿರ್ಗಿಸು. ಹೆಂಗಿದ್ರು ಹಳೇದೇ ಅದು, ಆದರೂ ಇನ್ನೂ ಒಂದು ಸ್ವಲ್ಪ ದಿನ ಬರ್ತಿತ್ತು ಎಮರ್ಜೆನ್ಸಿಗೆ. ಹೊಡೆದಾಕ್ಬಿಟ್ಟವ್ರೆ. ಈಗ ಹೆಲ್ಮೆಟ್ ಇನ್ನೊಂದು ತರಿಸ್ಬೇಕು. ನನ್ನ ಹೆಲ್ಮೆಟು ಇದು, ಸಂಜು ಹೆಲ್ಮೆಟು ನೋಡಿ, ಸಾಕಾದಾಗತ್ತಾನೆ ಹೆಲ್ಮೆಟು. ಇರು ಗುರು, ಬರೋವರೆಗೂ ಕ್ರಾಸ್ ಮಾಡು ನೀನು. ಕೊಡು ಹೆಲ್ಮೆಟು. ಚೆನ್ನಾಗಿರೋ ಹೆಲ್ಮೆಟ್ ಅವನು ಹಾಕ್ಕೊಂಡು, ಹೊಡೆದೋಗಿರೋ ಹೆಲ್ಮೆಟ್ ನಾನು ಕೊಟ್ಟವನೇ ಮಳ್ಳಂಗೆ. ನನ್ನ ಹೆಲ್ಮೆಟ್ನ ಅಲ್ಲಿ ಮಡ್ಬಿಟ್ಟು ಬಂದ್ಬಿಟ್ಟು. ಇರೋ ಒಂದು ನಿಮಿಷ ಹತ್ತವರೆಗೂ. ಗೈಸ್, ನಾವು ಹೋಟೆಲ್ಗೆ ಹೋಗಿ, ಹೋಟೆಲಲ್ಲಿ ನಾನು ಬಿರಿಯಾನಿ ಮತ್ತು ಕಬಾಬ್ ತೊಗೊಂಡೆ. ಸಂಜೆನೂ ಕುಷ್ಕ ಮತ್ತು ಕಬಾಬ್ ತೊಗೊಂಡ್ರು. ಎಲ್ಲ ತಿಂದು ನನಗೆ ಆರೋಗ್ಯ ಆಗಿಲ್ಲ ಅಂತ ನಾನು ಫಲೂಡ ತಿನ್ನೋಣ ಅಂತ ಬಂದಿದ್ದೀನಿ. ಹೋದ ವ್ಲಾಗಲ್ಲಿ ನೋಡಿರ್ತೀರ ನೀವು, ನಾನು ಕೇಳಿದ್ದೆ ಬಟ್ ಕ್ಲೋಸ್ ಆಗಿತ್ತು. ಸೊ ಇವಾಗ ತಿನ್ನೋಣ ಅಂತ. ಅವರು ಇವಾಗ ತಾನೇ ಅಂಗಡಿ ಓಪನ್ ಮಾಡ್ತಿದ್ರು, ಅದಕ್ಕೆ ಒಂಥರ ಆಡ್ತಾಯಿದ್ರು. ಸರಿ ಸಂಜು ಮಾತಾಡ್ಬಿಟ್ಟು ತೊಗೊಳ್ಳೋಣ, ಆಮೇಲೆ ಹೋದ ಸಲ ಥರ ಮುಂದೆನೂ ಸಿಗಲ್ಲ ಅಂತಂದರೆ, ಹೋದ ಸಲ ಕೇಳಿದ್ದಲ್ಲ ಅಂತ ಹೇಳಿ ಮಾತಾಡಿಬಿಟ್ಟು ತೊಗೊಂಡೆ. ಸೊ ಫುಲ್ಲೇ ತೊಗೊಂಡೆ, ನಾನು ಹಾಫ್ ಏನು ತೊಗೊಳ್ಳಿಲ್ಲ. ಬಿಕಾಸ್ ಸಂಜುನೂ ಸ್ವಲ್ಪ ತಿಂತಾರಲ್ಲ ಅಂತ ಹೇಳಿ ನಾನು ಫುಲ್ ತೊಗೊಂಡೆ. ಸೊ ಅವರು ಎಲ್ಲಿ ರಾಪಪ್ಪಯ್ಯ ಹಾಕಿಬಿಡ್ತಾರೆ ಅಂತ ನಾನು ನೋಡ್ಕೋತಾ ಇದ್ದೆ. ಬಟ್ ನಾನು ಚರಿ ಮಾತ್ರ ಹಾಕಿ ಅಂತ ಹೇಳಿದೆ ಅವ್ರಿಗೆ. ಯಾಕಂದರೆ ನಾನು ನೋಡ್ಕೋತಿದ್ದೆ ಎಲ್ಲಿ ರಾಪಪ್ಪಯ್ಯ ಹಾಕ್ಬಿಡ್ತಾರೆ ಅಂತ ಹೇಳಿ. ಹಾಗೂ ಹಾಕಿದ್ರು ಅವರು. ಅದಕ್ಕೆ ನಾನು ಅದು ನನಗೆ ಬೇಡ, ಅದನ್ನು ತೆಗೀರಿ ಅಂತ ಹೇಳಿದೆ. ನಾನು ಮುಂಚೆನೇ ಸ್ಟಾರ್ಟಿಂಗ್ ನಿಂತ್ಕೊಂಡ ತಕ್ಷಣ ಹೇಳಿದೆ ರಾಪಪ್ಪಯ್ಯ ಹಾಕಬೇಡಿ ಅಂತ ಹೇಳಿ. ಬಟ್ ಆದರೂ ಅವ್ರು ಹಾಕಿದ್ರು. ನಾನು ತೆಗ್ಸ್ಬಿಟ್ಟೆ ಅದನ್ನು, ಯಾಕಂದರೆ ಅದು ಓವರ್ ಹೀಟ್ ಅಲ್ವಾ. ಯಾಕಂದರೆ ಅದು ಪಪಾಯ ಏನಂತಾರೆ, ಕಾಯಿ ಆಗಿರುತ್ತಲ್ಲ ಪರಂಗಿ ಹಣ್ಣು, ಅದರಿಂದ ಮಾಡಿರ್ತಾರೆ. ಹಾಗಾಗಿ ಅದು ಹೀಟ್ ಜಾಸ್ತಿ ಅಂದ್ಬಿಟ್ಟು ನಾನು ಅದನ್ನು ತೆಗೆಸ್ಬಿಟ್ಟೆ. ನಾನು ಅದು ಯಾವುದ್ರಲ್ಲೂ ತಿನ್ನೋದಿಲ್ಲ ನಾನು ಅದನ್ನು. ಸೊ ಅದಕ್ಕೆ ದಿಲ್ಪಸನ್ ತಿನ್ನೋದೇ ಬಿಟ್ಬಿಟ್ಟಿದ್ದೀನಿ ನಾನು ಹೇಳಬೇಕಂತಂದರೆ. ಸೊ ಅವರು ಎಲ್ಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ರು. ನನಗೆ ಎಷ್ಟೊತ್ತಿಗೆ ತಿಂತೀನೋ ಅನ್ನಿಸ್ತಾ ಇತ್ತು, ಯಾಕಂದರೆ ನಾನು ಅವತ್ತು ತಿಂದೇ ಹೋಗಿದ್ನಲ್ಲ ಹಾಗಾಗಿ. ಸೊ ಇವಾಗ ನೋಡಿ ಬಾದಾಮಿ ಏನೋ ಹಾಕ್ತಾಯಿದ್ದಾರೆ. ಹಾಕಿಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟರು. ನಂಗೆ ತುಂಬ ಇಷ್ಟ ಇದು ಹೇಳಬೇಕಂತಂದರೆ. ಆ್ಯಂಡ್ ಇನ್ನೊಂದು ಬಿಸಿಲು ಟೈಮಲ್ಲಿ ಮತ್ತು ಈ ಟೈಮಲ್ಲಿ ಒಂಥರ ತಂಪಾಗಿರುತ್ತೆ. ಹಾಗಾಗಿ ನಾನು ನೋಡಿದಾಗಲೆಲ್ಲ ಆಲ್ಮೋಸ್ಟು ತಗೋತೀನಿ, ಬಟ್ ಅವಾಗ ಸಿಕ್ಕಿರಲಿಲ್ಲ ಅಷ್ಟೇ. ಗೈಸ್, ಇವಾಗ ಜಸ್ಟು ಮನೆಗೆ ಬಂದೆ. ನಾನು ಬೆಳಗ್ಗೆ ಹೋಗಿದ್ದಿದ್ದು 11 ಗಂಟೆಗೆ. ಇವಾಗ ಟೈಮ್ ನೋಡಿದ್ರೆ 7 ಗಂಟೆ. ಸೊ ಇಷ್ಟೊತ್ತವರೆಗೂ ಆಯಿತು. ಅಂದರೆ ಹೊರಡಬೇಕಾದ್ರೆ ಸಂಜೆದೇನೋ ಸ್ವಲ್ಪ ಕೆಲಸ ಇತ್ತು. ಸೊ ಟೂಲ್ಸ್ ಕೊಟ್ಟು ಹೋಗೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು ನಮಗೆ. ಹಾಗಾಗಿ ಇವಾಗ ಜಸ್ಟು ಮನೆಗೆ ಬಂದಿದ್ದೀವಿ. ಒಂದು ನಿಮಿಷ,
ಸೊ ನಾನು ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೀನಿ, ಹಾಗಾಗಿ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಬಾಯ್.